ಹಲೋ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪಾವನ ಹರೀಶ್ ಯೂಟ್ಯೂಬ್ ಚಾನಲ್. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನಲ್ಲಿ ಇವತ್ತಿನ ವ್ಲಾಗಲ್ಲಿ ಏನಿದೆ. ಸೊ ಇವತ್ತು ಆಷಾಢ ಮುಗ್ದು ಶ್ರಾವಣ ಬರ್ತದೆ. ಸೊ 1 ವೀಕ್ ಇದೆ ನಮಗೆ. 1 ವೀಕಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನಾವು ನಾನ್ ವೆಜ್ನ ತಿನ್ಕೊಳ್ಬೇಕು. ಸೊ ಇವತ್ತು ನನ್ನ ಹಸ್ಬೆಂಡು ಚಿರಾಗ್ಗೋಸ್ಕರ ಅಂತ ಅವ್ರ ಸ್ಟೈಲಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಿದ್ದಾರೆ. ಅದರಲ್ಲೂ ಅವ್ರ ಮುದ್ದಿನ ಮಗ ಚಿರಾಗ್ಗೆ ಸರ್ಪ್ರೈಸ್ ಕೊಡೋದಕ್ಕೆ. ಹರಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟಿಗೆ 2 ಟೊಮೊಟೊ, ಮೀಡಿಯಮ್ ಸೈಜು ಟೊಮೊಟೊ, ಆಮೇಲೆ ಮೊಸರು 2 ಟೇಬಲ್ ಸ್ಪೂನ್ ಮೊಸರು, ಮತ್ತು 1 ಟೇಬಲ್ ಸ್ಪೂನ್ ಗೀ, ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಲೆಮನ್ನು ಚಿಕ್ಕದೊಂದು ತೊಗೊಂಡಿದ್ದೀವಿ, ಮತ್ತು ಎಷ್ಟಿದೆ 5 ಗ್ರೀನ್ ಚಿಲ್ಲಿ, ಮತ್ತು ಸೋಂಪು, ಇದೇನಿದು ಸ್ಟಾರು, ಮತ್ತು ಮಸಾಲೆಗೆ ಏನೇನು ಹಾಕ್ತೀವೋ ಆ ಐಟಮ್ಸ್, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರು, ಮತ್ತು ಸೋಂಪು. ಇದು ಆಚಿ ಬಿರಿಯಾನಿ ಮಸಾಲ, ಮತ್ತು ಕಸ್ತೂರಿ ಮೇಥಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಇಡೀ ಆಗೋಷ್ಟು ಪುದೀನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಅದು 1 ಇಡೀ ಆಗೋಷ್ಟು. ಈ ಗ್ಲಾಸಲ್ಲಿ 2 ಗ್ಲಾಸ್ ತುಂಬ ಅಕ್ಕಿ. ನೆಕ್ಸ್ಟಿಗೆ ಇದು ಚಿಕನ್ ಮಸಾಲ 2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು 1 ಸ್ಪೂನ್ ಪೆಪ್ಪರ್ ಪೌಡರ್, ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಣ್ಣೆ ಅಷ್ಟು. ಇಲ್ಲಿ 1 kg ಚಿಕನ್ಗೆ ಉಪ್ಪು ಅರಿಶಿನ ಹಾಕಿ 2 ವಿಸಿಲ್ ಕೂಗಿಸ್ಕೊಂಡಿರೋದು. ಈಗ ಹರಿ ಸ್ಟೈಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. 4 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲು, 2 ಟೇಬಲ್ ಸ್ಪೂನ್ ಗೀ, ತುಪ್ಪ, ನಂದಿನಿ ತುಪ್ಪನೇ ಯೂಸ್ ಮಾಡಬೇಕಾ? ಸರಿ. ಮತ್ತು ಏನೇನು ಸ್ಪೈಸಸ್ ತೊಗೊಂಡಿರ್ತೀರೋ ಅದನ್ನೆಲ್ಲ ಹಾಕ್ಬಿಡ್ತೀರಾ? ಈಗ ಎಲ್ಲ ಎಣ್ಣೆದಲ್ಲಿ ಫ್ರೈ ಆಗಿ ಚೆನ್ನಾಗಿ ಪರಿಮಳ ಬರ್ತಾ. ಇವಾಗ ಏನು ಆಡ್ ಮಾಡಬೇಕು? ಈಗ ಈರುಳ್ಳಿ, ಆನಿಯನ್ಸ್ ಆಡ್ ಮಾಡಬೇಕಾ? ಡಿಫ್ರೆಂಟ್ ಸ್ಟೈಲು. ಆನಿಯನ್ ಆಡ್ ಮಾಡಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ, ಎಣ್ಣೆವರೆಗೂ ಬ್ರೌನ್ ಕಲರಾ? ಸರಿ, ಬ್ರೌನ್ ಕಲರ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಂತೆ. ಹರಿ ಸ್ಟೈಲ್ ದಮ್ ಬಿರಿಯಾನಿಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. 2 ಟೇಬಲ್ ಸ್ಪೂನ್ ಆಗುತ್ತಲ್ಲ, ಅದು 2 ಟೇಬಲ್ ಸ್ಪೂನು ಉಪ್ಪು. ನಿಮ್ಗೆ ಯಾವ್ದು ಬೇಕಾದರೂ ಹಾಕೋಬೋದು, ಕಲ್ಲುಪ್ಪಾದರೂ ಹಾಕೋಬೋದು, ಸಾಲ್ಟ್ ಉಪ್ಪಾದರೂ ಹಾಕೋಬೋದು, ನಿಮ್ಮ ಚಾಯ್ಸ್. 5 ಮೆಣಸಿನ್ಕಾಯಿ. ನಿಮ್ಮ ಟೇಸ್ಟ್, ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಇನ್ನೂ ಜಾಸ್ತಿ ಯೂಸ್ ಮಾಡ್ಕೊಬೋದು. ನಾವು ಖಾರ ಕಡಿಮೆ ತಿಂತೀವಿ, ಅದು ಬೇರೆ. ಅದರಲ್ಲೂ ಚಿರಾಕ್ ತಿಂತಾನಲ್ಲ ಪಾಪ, ಅದಕ್ಕೆ ನಾವು ಖಾರ ಸ್ವಲ್ಪ ಕಡಿಮೆ ಹಾಕೊಳ್ಳೋದಕ್ಕೆ ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಟೊಮ್ಯಾಟೊ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಜಾಸ್ತಿ ಆಯಿತು ಟೊಮೆಟೊ. ಈ ದಮ್ ಬಿರಿಯಾನಿ ಏನು ಸ್ಪೆಷಾಲಿಟಿ ಅಂದರೆ ನಾವು ಟೊಮೆಟೊ ಜಾಸ್ತಿ ಹಾಕೊಬೇಕಲ್ಲ. ಟೊಮೆಟೊ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಮೊಸರು, ಒಂದು 4-5 ಸ್ಪೂನ್ ಇರುತ್ತಲ್ವ? ಸ್ಪೂನ್ ಮೊಸರು ಫುಲ್ ಹಾಕೊಂಡ್ಬಿಡ್ತೀರಾ ಗೋಧಿ ಎಲ್ಲ ಮೊಸರು ಆ್ಯಡ್ ಮಾಡ್ಕೊಂಡ್ಬಿಡ್ತೀವಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಒಂದು ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅವ್ರಿಗೆ ಫ್ರೈ ಮಾಡ್ತೀನಿ. 1 ಮೀಡಿಯಮ್ ಸೈಜ್ ನಿಂಬೆಹಣ್ಣು ಫುಲ್ಲು ಹಾಕೊಂಡ್ಬಿಡ್ಬೇಕಾ? ಇಲ್ಲಿ ಇವರು ಪಲಾವ್ ಎಲೆ ಬಳಸ್ತಾ ಇಲ್ಲ. ಏನಕ್ಕೆ ಅಂತಂದರೆ ಅವರು ಏನಕ್ಕೆ ನಿಮಗೆ ಫ್ಲೇವರ್ ಇಷ್ಟ ಆಗಲ್ಲ ಅಂತಲ್ಲ. ಆಪ್ಷನ್ಸು, ನಿಮ್ಮ ಆಪ್ಷನ್ಸ್, ನಿಮ್ಗೆ ಬೇಕಾದರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ. ನಾನು ಹಾಕ್ತೀನಪ್ಪ ಎಲ್ಲದಕ್ಕೂ. ಬಾತ್ ಐಟಮ್ಸ್ಗೆ ಫ್ಲೇವರ್ ಚೆನ್ನಾಗಿರ್ತೈತೆ ಅಂತ ಅಂದರೆ ಪಲಾವ್ ಐಟಮ್ಸು, ಬಾತುಗಳೆಲ್ಲ, ರೈಸ್ ಬಾತುಗಳೆಲ್ಲ. ನೆಕ್ಸ್ಟು ಪುದೀನ ಆ ಥರನೇ, ಅದನ್ನೇನು ಕಟ್ ಮಾಡೋಷ್ಟಿಲ್ಲ. ಎಲೆನೇ ಹಾಕ್ಬಿಡ್ಬೇಕು ಪುದೀನಾನ. 1 ಇಡೀ ಆಗೋಷ್ಟು ಪುದೀನಾನ, ಎಲೆ, ಕೊತ್ತಂಬರಿ ಸೊಪ್ಪು 2 ಈಕ್ವಲ್ ಆಗಿ 1 ಇಡೀ ಆಗೋಷ್ಟು ತೊಗೋಬೇಕು ನೀವು. ನಿಮಗೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೇಕಂದ್ರೆ ಹಾಕ್ಕೊಬೇಕು ಅಲ್ವಾ? ನಮ್ಮ ಸೈಜ್.
ಇನ್ನು ಇದಕ್ಕೆ ಪುದೀನ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಟೊಮೆಟೊನು ಜಾಸ್ತಿ ಹಾಕ್ಕೋಬೋದು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ನಾವು 1 kg ಮಾಡ್ತಾಯಿದ್ದೀವಿ. ಸಾರಿ ಕಡಿಮೆ ಕಡಿಮೆ. ನೆಕ್ಸ್ಟು ಇದಕ್ಕೆ ಬಿರಿಯಾನಿ ಪೌಡ್ರು ಮತ್ತು 2 ಟೇಬಲ್ ಸ್ಪೂನು ಇದಿರುತ್ತಲ್ಲ ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದ್ರ ಜೊತೆಗೆ ಪೆಪ್ಪರು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇಂಗ್ರೀಡಿಯೆಂಟ್ ಚಿಕನ್ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಚಿಕನ್ ಆಲ್ರೆಡಿ, ಅರಶಿನ, ಸ್ವಲ್ಪ ನೀರು ಹಾಕಿ 2 ವಿಜಿಲ್ ಕೂಗಿಸ್ಕೊಂಡಿರ್ತೀನಿ. ಹಾಕೊಳ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಇಟ್ಕೊಂಡ್ಬಿಡುತ್ತೆ. ಮಿಕ್ಸ್ ಕೊಡ್ತಾ ಇರಬೇಕು ಒಂದು 5 ಮಿನಿಟ್ಸ್ ಒಂದ್ಸರಿ. ಇನ್ನೊಂದು ಕಡೆ ನಾವು 2 ಗ್ಲಾಸ್ ಅಕ್ಕಿನ 4 ಟೈಮ್ಸ್ ವಾಶ್ ಮಾಡಿ ಬೇಯಿಸೋಕೆ ಹಾಕ್ಕೊಂಡು ಅದು 75% ಬೇಯೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಇಟ್ಕೊಂಡು ಎಣ್ಣೆ ಬಿಡ್ತಾ ಇದೆ ನೋಡಿ. ಈ ಕಡೆ ಅಕ್ಕಿ ಇಟ್ಟಿದ್ವಲ್ಲ ಕುದೀತಾ ಇದೆ. ಇದನ್ನು ಚೆನ್ನಾಗಿ ಕುದಿದು 75% ಬೆಂದಾದಮೇಲೆ ಇದನ್ನು ನಾವು ಫಿಲ್ಟರ್ ಮಾಡ್ಕೊಬೇಕು. ನೀರೆಲ್ಲ ತೆಗೆದ್ಬಿಟ್ಟು ಫಿಲ್ಟರ್ ಮಾಡ್ಕೊಬೇಕು. ಈಗ ಬೇಯಿಸಿರೋ ಅಕ್ಕಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತೀವಿ ಕುಕ್ಕರ್ಗೆ. ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ, ನಿಮಗೆ ಬೇಕಾದರೆ ಪಾತ್ರೆಯಲ್ಲಿ ಮಾಡ್ಬೋದು. ಚಿಕನ್ ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಜ್ಯೂಸಿಯಾಗಿ ಬರುತ್ತೆ. ಆಮೇಲೆ ತಳನೂ ಸೀದೋಗೋದಿಲ್ಲ. ಇಲ್ಲಿ ಆಲ್ರೆಡಿ ದಮ್ ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹರೀಶ್ ಸ್ಟೈಲ್ ದಮ್ ಬಿರಿಯಾನಿ, ಚಿರಾಗ್ ಫೇವ್ರೆಟ್ ಬಿರಿಯಾನಿ. ಮತ್ತು ನಾವು ಇಲ್ಲಿ ಚಿರಾಗ್ಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ದಮ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇವಾಗ ಚಿರಾಗ್ ಸ್ಕೂಲಿಂದ ಬಂದಮೇಲೆ ಅವ್ನ ರಿಯಾಕ್ಷನ್ ನೋಡಬೇಕು. ಇವತ್ತೇನೋ ಮಾಡಿದ್ದೆ ಪಪ್ಪ ಸರ್ಪ್ರೈಸ್. ಅರೆ ಹೆಂಗತ್ತ ನಿಂಗೆ? ಸರಿ ಬಾ ಇವಾಗ ನೋಡೋಣ. ಏನು ಬಿರಿಯಾನಿ ಮಾಡಿರೋದು ಪಪ್ಪ? ಚಿಕನ ಮಟನಪ್ಪ? ಚಿರು ನಿನ್ನೆ ಬಿರಿಯಾನಿ ಕೇಳಿದ್ದಕ್ಕೆ ಪಪ್ಪ ನಿನಗೋಸ್ಕರ ಬಿರಿಯಾನಿ ಮಾಡೈತಿ, ದಮ್ ಬಿರಿಯಾನಿ. ಟೇಸ್ಟ್ ನೋಡಿ ಹೇಳ್ಬೇಕು ನಿನ್ಗೆ ಹೆಂಗಿದೆ ಅಂತ. ಫಸ್ಟ್ ಯೂನಿಫಾರ್ಮ್ ತೆಗಿ, ಓಕೆ? ನೋ, ಗಲೀಜಾಗ್ತೈತೆ ಮಗನೇ, ಹೊಸದಲ್ಲ ಗಲೀಜಾಗ. ಮಾಡಿರೋ ಬಿರಿಯಾನಿ ಹೆಂಗಿತ್ತು ಅಂತ, ಓಕೆನಾ? ಓಕೆ, ಟೇಸ್ಟ್ ನೋಡ್ತಾ ಇದ್ದೇನೆ ಚಿರಾಗ್. ಇವಾಗ ಹೇಳಿ ಚಿರು, ಹೆಂಗಿತ್ತು ಪಪ್ಪ ಮಾಡಿರೋ ಬಿರಿಯಾನಿ? ಸೂಪರ್ ಆಗಿದೆಯಾ? ಪೀಸ್ ತಿಂದು ನೋಡು. ಯಾರು ಮಾಡಿರೋ ಬಿರಿಯಾನಿ ಇದು? ಇವಾಗ ಹೇಳಿಮಾ, ನಿಮ್ಮ ಮಗ ಮಾಡಿರೋ ಬಿರಿಯಾನಿ ಹೆಂಗಿದೆ? ಹರೀಶ ದಮ್ ಬಿರಿಯಾನಿ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಹೆಂಗಿದೆ ಟೇಸ್ಟ್? ಟೇಸ್ಟ್ ಸೂಪರ್ ಆಗಿದೆ. ಹೋಟೆಲ್ ಸ್ಟೈಲ್ ಎಲ್ಲ ಇದೆಯಾ? ಹಾಗೆ ಐತೆ. ಚೆನ್ನಾಗಿದೆ ಅಂತೀರಿ. ಆಸಮ್ ಆಗಿದೆ. ಹೋಟೆಲ್ ಸ್ಟೈಲ್ಗಿನ್ನ ಸೂಪರ್ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಎಲ್ಲರ ಮನೆಯಲ್ಲೂ ದಮ್ ಬಿರಿಯಾನಿ ಮಾಡ್ತಾರೆ, ಬಟ್ ಒಬ್ಬೊಬ್ಬರು ಒಂದೊಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ನಿಮ್ಮ ಮನೇಲಿ ಯಾವ ಪ್ರೊಸೀಜರ್ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಯಿತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.